ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ಇಂದು ಶಾಸ್ತ್ರಿಹಳ್ಳಿ ದಾವಣಗೆರೆಯಿಂದ ಒಂದು 16 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮ. ಅಲ್ಲಿ ಒಂದು ಆಶ್ರಮ ಇದೆ, ಅದರ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಶ್ರೀ ಮಾತಾ ಟ್ರಸ್ಟ್ ಶಾಸ್ತ್ರಿಹಳ್ಳಿ ದಾವಣಗೆರೆ ಇವರ ವತಿಯಿಂದ ನಡೀತಕ್ಕಂಥ ಈ ಒಂದು ಆಶ್ರಮ ಶಾಸ್ತ್ರಿಹಳ್ಳಿ ತುಂಬಿಗೆರೆ ಅಂಚೆ ದಾವಣಗೆರೆ ತಾಲೂಕು. ಇಲ್ಲಿ ಹಿರಿಯರನ್ನ ಅವರು 60 ವರ್ಷ ದಾಟಿದ ಬಳಿಕ ಅವರಿಗೆ ನೆಮ್ಮದಿಯ ಭಯರಹಿತ ಆರೋಗ್ಯವಂತ ಜೀವನವನ್ನ ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಒಂದು ಅನುಕೂಲತೆಗಳನ್ನ ಮಾಡಿ ಇಲ್ಲೊಂದು ಅಚ್ಚುಕಟ್ಟಾದ ಆಶ್ರಮವನ್ನ ಮಾಡಿದ್ದಾರೆ. ಈ ಒಂದು ಆಶ್ರಮ ಸ್ವಚ್ಛತೆ, ಸ್ನಾನಗೃಹ, ಸುಸಜ್ಜಿತ ಕೊಠಡಿ ಹಾಗೂ ಅಡಿಗೆ ಮನೆ, ಸುಸಜ್ಜಿತವಾದ ಅಡಿಗೆ ಮನೆ, ಭೋಜನ ಶಾಲೆ, ವಿಶಾಲವಾದ ಪ್ರಾಂಗಣ ಹಾಗೂ ಮನೋರಂಜನೆ ಸಲಕರಣೆಗಳು ಮನೆಯಲ್ಲಿ ಇದ್ರೆ ಯಾವ ರೀತಿ ಇರಬಹುದು ಆ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೀಡಲಾಗಿದೆ. ಇದನ್ನ ನಾವು ಆಕಸ್ಮಿಕವಾಗಿ ಇಲ್ಲಿ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಇದನ್ನ ನೋಡಿ ನಾವು ವೀಕ್ಷಕರಿಗೆ ಇದರ ಒಂದು ಪರಿಚಯವನ್ನ, ಇಂಥ ಒಂದು ಸೇವೆಯನ್ನ ಮಾಡತಕ್ಕಂತಹ ಈ ಒಂದು ಸಂಸ್ಥೆಯ ಪರಿಚಯ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ದೇನೆ. ಶ್ರೀ PH ವಿಜಯೇಂದ್ರ, ಶ್ರೀ KS ನಂದಕುಮಾರ್, ಪ್ರಶಾಂತ್ CK ಹಾಗೂ ಅಲ್ಲಿ ಒಬ್ಬ ಸೂಪರ್ವೈಸರ್ ಇದ್ದಾರೆ. ಅವರ ಹೆಸರು ಮಂಜುನಾಥ್ ಒಡೆಯರ್ ಅಂತೇಳಿ, ಸಹಾಯಕರಾಗಿ ಲೋಕಣ್ಣ ಅಂತ ಇದಾರ. ಹೀಗೆ ಇಲ್ಲಿ ದೂರ ದೂರದ ಊರುಗಳಿಂದ, ಚಿತ್ರದುರ್ಗ ಹಾಗೂ ದಾವಣಗೆರೆ ಸುತ್ತಮುತ್ತಲು ಇರತಕ್ಕಂತಹ ವಯಸ್ಸಾಗಿರ್ತಕ್ಕಂಥವ್ರು, ಅವರನ್ನ ನೋಡಿಕೊಳ್ಳಿಕ್ಕೆ ಮನೆಯಲ್ಲಿ ಯಾರು ಇಲ್ಲದೆ ಇರತಕ್ಕಂತ ಜನರನ್ನ ಇಲ್ಲಿ ಸೇರಿಸಿಕೊಂಡು ಅವರನ್ನ ಮನೆಯಲ್ಲಿ ಯಾವ ರೀತಿ ಆರೈಕೆ ಮಾಡಲಾಗುತ್ತೆ ಅದಕ್ಕೂ ಹೆಚ್ಚಿನ ರೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಬಹಳ ಜನ ಬಂದು ಇರೋದನ್ನ ನಾವು ನೋಡಬಹುದು. ಈ ಒಂದು ಅನಾಥಾಶ್ರಮ ನಿಜವಾಗ್ಲೂ ಬಹಳ ಚೆನ್ನಾಗಿ ನಡೀತಾ ಇದೆ. ಇದರ ಕಾರ್ಯಕಾರಿ ಸಮಿತಿಯಲ್ಲಿ ಶ್ರೀ VS ಅರುಣಾಚಲ ಶೆಟ್ಟಿ ಅಧ್ಯಕ್ಷರಾಗಿದ್ದಾರೆ. ಕಾರ್ಯದರ್ಶಿ ಶ್ರೀ PH ವಿಜಯೇಂದ್ರರವರು, ಉಪಾಧ್ಯಕ್ಷರಾಗಿ ಶ್ರೀ CK ಆನಂದ ತೀರ್ಥಾಚಾರ್ಯರವರು ಹಾಗೂ ಸಹ ಕಾರ್ಯದರ್ಶಿಯಾಗಿ ಶ್ರೀ RR ರಘುರಾಜ್, ಉಪಾಧ್ಯಕ್ಷರು ಇನ್ನೊಬ್ಬರು ಶ್ರೀ Y ರುಕ್ಮಣ ಶೆಟ್ಟಿ ಅವರು, ಖಜಾಂಚಿಯಾಗಿ ಶ್ರೀ ರಾಮಾನಂದ ಬೋಂದಾಡೆ ಅವರು, ನಿರ್ದೇಶಕರಾಗಿ ಶ್ರೀ KS ನಂದಕುಮಾರ್, ಶ್ರೀ IR ಪ್ರಭಾಕರ್ ಶೆಟ್ಟಿ, ಶ್ರೀ SR ಹುಚ್ಚುರಾಯಪ್ಪ, ಶ್ರೀ B ಚಿಕ್ಕವೀರಪ್ಪ, ಶ್ರೀ P ರಾಜಗುಪ್ತ, ಶ್ರೀಮತಿ ಶಾಂತಾ ಚನ್ನಗಿರಿ ಕೇಶವಮೂರ್ತಿ, ಶ್ರೀಮತಿ M ಮಂಜುಳಾ ಬಸವರಾಜಪ್ಪ. ಹೀಗೆ ಇದರ ಕಾರ್ಯಕಾರಿ ಮಂಡಳಿ ಇದ್ದು ಸೇವಾ ಮನೋಭಾವನೆಯಿಂದ ಒಂದು ಟ್ರಸ್ಟ್ ಅನ್ನು ರಚಿಸಿ ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು ಜಾಗೆಯಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಹಿರಿಯರಿಗೆ ಗೌರವಯುತವಾಗಿ ಒಂದು ಜೀವನ ನಡೆಸಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ಆಶ್ರಮವನ್ನು ಮಾಡಿದ್ದಾರೆ. ಆದ್ದರಿಂದ ಇದನ್ನು ನೋಡಿ ಬಹಳ ಸಂತೋಷ ಆಯಿತು. ಆದ್ದರಿಂದ ಇದರ ಪರಿಚಯವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹೀಗೆ ಈ ಒಂದು ಆಶ್ರಮಕ್ಕೆ ಹೋಗ್ಲಿಕ್ಕೆ ಆನಗೋಡು, ದಾವಣಗೆರೆಯಿಂದ ಆನಗೋಡ್ನಿಂದ ರುದ್ರನಕಟ್ಟೆ ಅಂತ ಬರ್ತಾ ಇದೆ. ರುದ್ರನಕಟ್ಟೆಯಿಂದ ಮುಂದೆ ಹೋದ್ರೆ ಶಾಸ್ತ್ರಿಹಳ್ಳಿ ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ ದಾವಣಗೆರೆಯಿಂದ ಒಳ ರೂಟ್ನಲ್ಲಿ ಹೋಗ್ಬೇಕು ಅಂದ್ರೆ APMC, APMC ಇಂದ ನೆಕ್ಸ್ಟ್ ರುದ್ರನಕಟ್ಟೆ, ಅಗಸನಕಟ್ಟೆ ರಸ್ತೆ, ಅಲ್ಲಿ ಮುಂದೆ ಶಾಸ್ತ್ರಿಹಳ್ಳಿ ಬರುತ್ತೆ. ಸುಮಾರು ಇಲ್ಲಿಂದ 16 ಕಿಲೋಮೀಟರ್ ಆಗ್ಬೋದು.
ಇಂತಹ ದಾವಣಗೆರೆ ನಗರಕ್ಕೆ ಅತ್ಯಂತ ಸಮೀಪದಲ್ಲಿರತಕ್ಕಂಥ ಮತ್ತು ಗ್ರಾಮೀಣ ಒಂದು ಅಚ್ಚುಕಟ್ಟಾದ ಹಚ್ಚ ಹಸಿರಿನಲ್ಲಿ ಒಂದು ತೋಟ ಇದ್ದ ಹಾಗೆ ಇದೆ. ವಾಕಿಂಗ್ ಮಾಡಲಿಕ್ಕೆ ಉತ್ತಮ ಒಂದು ಹವಾಮಾನ ಇರತಕ್ಕಂಥ ಒಂದು ಅಚ್ಚುಕಟ್ಟಾದ ಒಂದು ಆಶ್ರಮವನ್ನು ನಾವು ನೋಡಿದ್ವಿ. ಅದರಿಂದ ಅದನ್ನ ಪರಿಚಯ ಮಾಡಿಸ್ಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ತಮಗೆ ಸಾಧ್ಯವಾದವರು ಅಲ್ಲಿ ಹೋಗಿ ನೋಡಿ ಬರಬಹುದು. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಇಂಥ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಒಂದು ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಅಂಡ್ ಕಮೆಂಟ್. ಥ್ಯಾಂಕ್ ಯು.